ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಪರ ವಕೀಲರು ಈಗ ಪೊಲೀಸರ ವಿರುದ್ಧ ಒಂದು ಆರೋಪ ಮಾಡ್ತಾ ಇದ್ದಾರೆ. ಏನ್ ಆರೋಪ ಅಂತ ನೋಡ್ತಾ ಹೋದ್ರೆ ಕೊಲೆ ಕೇಸ್ನಲ್ಲಿ ಅಪ್ರೂವರ್ ಆಗುವಂತೆ ಒತ್ತಡ ಹೇರ್ತಿದ್ದಾರೆ. ಅಂದ್ರೆ ಇತರೆ ಆರೋಪಿಗಳಿಗೆ ಪೊಲೀಸರು ಅಪ್ರೂವರ್ ಆಗಿ ಅಂತ ಒತ್ತಡ ಹೇರ್ತಿದ್ದಾರೆ ಅಂತ ದರ್ಶನ್ ಪರ ವಕೀಲ ಸುನಿಲ್ ಅವರು ಗಂಭೀರವಾದಂತಹ ಆರೋಪ ಮಾಡ್ತಿದ್ದಾರೆ. ಮಾಫಿ ಸಾಕ್ಷಿಯಾಗಿ ಅಂತ ಪೊಲೀಸರಿಂದ ಒತ್ತಡ ಆಗ್ತಾ ಇದೆ. ಅರ್ಹತೆಯ ಆಧಾರದಲ್ಲಿ ಕೇಸ್ ನಡೆಸಲಿ, ಈ ರೀತಿ ಒತ್ತಡ ಹೇರಬಾರದು ಅಂತ ಜಡ್ಜ್ ಎದುರು ವಾದ ಮಾಡಿದ್ರು. ಈ ಕೊಲೆ ಕೇಸ್ನಲ್ಲಿ ಅಪ್ರೂವರ್ ಆಗುವಂತೆ ಉಳಿದವರಿಗೆ ಇತರೆ ಆರೋಪಿಗಳಿಗೆ ಪೊಲೀಸರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಒತ್ತಡ ಹಾಕಬಾರದು, ಅರ್ಹತೆಯ ಆಧಾರದಲ್ಲಿ ಕೇಸನ್ನು ನಡೆಸಬೇಕು ಅಂತ ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿದ್ದಾರೆ. ಅಪ್ರೂವರ್ ಆಗಲು ಕೋರ್ಟ್ನ ಅನುಮತಿ ಬೇಕು, ಒತ್ತಡದಿಂದ ಮಾಫಿ ಸಾಕ್ಷಿಯಾಗಿ ಮಾಡೋದಕ್ಕೆ ಆಗಲ್ಲ. ವಕೀಲರ ವಾದಕ್ಕೆ ಹೀಗೆ ಹೇಳಿದ್ದಾರೆ ಜಡ್ಜ್ ಜಯಶಂಕರ್. ವಕೀಲರೇನು ವಾದ ಮಾಡ್ತಾರೆ, ದರ್ಶನ್ ಪರ ವಕೀಲರು ಅಪ್ರೂವರ್ ಆಗಬೇಕು ಅಂತ ಹೇಳಿ ಒತ್ತಡ ಹಾಕಲಾಗ್ತಾ ಇದೆ ಕೆಲ ಆರೋಪಿಗಳಿಗೆ ಅಂತ. ಅದಕ್ಕೆ ಹೇಳ್ತಾರೆ ಜಡ್ಜ್, ಒತ್ತಡದಿಂದ ಮಾಫಿ ಸಾಕ್ಷಿಯಾಗಿ ಮಾಡೋದಕ್ಕಾಗಲ್ಲ, ನೀವು ಅರ್ಜಿ ಹಾಕಿದ್ರೆ ಈ ಬಗ್ಗೆ ನಾವು ವಿಚಾರಣೆ ನಡೆಸಬಹುದು ಅಂತ ದರ್ಶನ್ ಪರ ವಕೀಲರಿಗೆ ಜಡ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಪ್ರಕರಣದ ವಿಚಾರಣೆಯನ್ನ ಏಪ್ರಿಲ್ 8ಕ್ಕೆ ಕೋರ್ಟ್ ಮುಂದೂಡಿದೆ. ಇವತ್ತು 17 ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಕೋರ್ಟಲ್ಲಿ ಆರೋಪಿಗಳು ಬೇಲಲ್ಲಿ ಬಂದ ನಂತರ ರೆಗ್ಯುಲರ್ ಆಗಿ ಕೋರ್ಟಲ್ಲಿ ಅವರು ಹಾಜರಾತಿ ಬೇಕಾಗುತ್ತೆ. ಆ ಹಾಜರಾತಿಗೋಸ್ಕರ ಇವತ್ತು ಡೇಟ್ ಇತ್ತು. ಅದಕ್ಕೆ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು. ಒಂದು 2 ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಸರ್ ಕೋರ್ಟಲ್ಲಿ. ಕೋರ್ಟ್ ಅವ್ರನ್ನ ವಿಚಾರಣೆ ನಡೆಸಿ ಮತ್ತೆ ಅವ್ರದ್ದು ಮತ್ತೆ ಮುಂದಿನ ವಿಚಾರಣೆಗೆ ದಿನಾಂಕ ಕೊಟ್ಟಿದೆ, ನಿಗದಿಪಡಿಸಿದೆ ಸರ್. ನಮ್ಗಿರೋ ಮಾಹಿತಿ ಪ್ರಕಾರ, ಅಂದ್ರೆ ನಮ್ಗೆ ಆರೋಪಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸರು ಅಂತ ಹೇಳ್ಕೊಂಡು, ಆಮೇಲೆ ಒಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗುತ್ತೆ, ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರ್ಸ್ತಾ ಇದ್ದಾರೆ. ಅದನ್ನ ನಾನು ಇವತ್ತು ಕೋರ್ಟಲ್ಲಿ ಮೊನ್ನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ. ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಇದು ದರ್ಶನ್ ಪರ ವಕೀಲರ ಆರೋಪ.